ವೆಲ್ಕಮ್ ಟು H&H Infra ಯೂಟ್ಯೂಬ್ ಚಾನೆಲ್. ಮನೆ ಕಟ್ಟಿ ನೀವು, ಸಾಥ್ ಕೊಡ್ತೀವಿ ನಾವು. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಫೌಂಡೇಶನ್ ವಿಷಯದ ಬಗ್ಗೆ. ಯಾಕೆಂದರೆ ಒಂದು ಮನೆ ಅಥವಾ ಬಿಲ್ಡಿಂಗ್ ಸ್ಟ್ರಾಂಗ್ ಆ್ಯಂಡ್ ಲಾಂಗ್ ಲೈಫ್ ಇರಬೇಕು ಅಂದರೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಫೌಂಡೇಶನ್. ಎಂಟೈರ್ ಬಿಲ್ಡಿಂಗ್ ಲೋಡ್ನ ಸಪೋರ್ಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದೇ ಫೌಂಡೇಶನ್. ಅಂದರೆ ಗೋಡೆಗಳ ತೂಕ, ನೀವು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತಿರೋ ಅಥವಾ ಇಟ್ಟಿಗೆಲಿ ಕಟ್ತಿರೋ, ಜೊತೆಗೆ ಎಷ್ಟು ಫ್ಲೋರ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀರಾ ಮತ್ತು ಮನೆ ಒಳಗಿರೋ ಎಂಟೈರ್ ಲೋಡ್ ಅಂದರೆ ಎಕ್ಸಾಂಪಲ್ ಸೋಫಾ, ಮಂಚ, ಫರ್ನಿಚರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅಕಸ್ಮಾತ್ ಫೌಂಡೇಶನ್ ಏನಾದರೂ ವೀಕ್ ಇದ್ರೆ ಸ್ಟ್ರಕ್ಚರ್ ಸಿಂಕ್ ಅಥವಾ ಅನ್ಈವನ್ ಆಗಿ ಸೆಟ್ಲ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಮಿತ್ರರೇ. ಸ್ವಲ್ಪ ಸಮಯ ಆದಮೇಲೆ ವಾಲ್ಸಲ್ಲಿ ಕ್ರ್ಯಾಕ್ಸ್, ಡೋರ್ಸ್ ಫ್ರೇಮಲ್ಲಿ ಗ್ಯಾಪ್ ಮತ್ತು ವಿಂಡೋಸ್ ಮಿಸ್ ಅಲೈನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ಸ್ಟ್ರಾಂಗ್ ಫೌಂಡೇಶನ್ ಹಾಕೋದ್ರಿಂದ ಇದೆಲ್ಲವೂ ಅವಾಯ್ಡ್ ಆಗುತ್ತೆ. ನೀವು ಎಷ್ಟೋ ಸಲ ಕೇಳಿರ್ಬೋದು, ಇಲ್ಲ ನೋಡಿರ್ಬೋದು, ಬಿಲ್ಡಿಂಗ್ ಕ್ರ್ಯಾಕ್ಸ್ ಬಿಟ್ಟು ಅಥವಾ ವಾಲ್ ಕೊಂಡು ಪಕ್ಕದ ಬಿಲ್ಡಿಂಗ್ ಮೇಲೆ ಬಿದ್ದಿರೋದು. ಎ ಸಾಲಿಡ್ ಫೌಂಡೇಶನ್ ಕ್ಯಾನ್ ಎಕ್ಸ್ಟೆಂಡ್ಸ್ ದ ಲೈಫ್ ಆಫ್ ಬಿಲ್ಡಿಂಗ್. ಅದು ಮುಂದೆ ಬರೋ ಇಶ್ಯೂಸನ್ನು ಪ್ರಿವೆಂಟ್ ಮಾಡುತ್ತೆ. ಯಾಕೆಂದರೆ ಒಂದು ಸಲ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಫೌಂಡೇಶನ್ ಇಶ್ಯೂಸ್ ಏನಾದರೂ ಬಂದರೆ ರಿಪೇರ್ ಮಾಡೋ ಸಾಧ್ಯತೆ ತುಂಬ ಕಡಿಮೆ ಸ್ನೇಹಿತರೆ. ನಾವು ಮನೆ ಕಟ್ಟೋದೇ ಜೀವನದಲ್ಲಿ ಒಂದು ಸಲ, ಅದು ಪರ್ಫೆಕ್ಟ್ ಆಗಿದ್ದರೆ ಜೀವನ ಪರ್ಯಂತ ಆರಾಮಾಗಿರ್ಬೋದು. ಅದೇ ಕಟ್ಟಿದ ಬಿಲ್ಡಿಂಗಿಗೆ 1-2 ವರ್ಷದಲ್ಲಿ ಖರ್ಚು ಬರೋದಕ್ಕೆ ಶುರು ಆದರೆ ಎಷ್ಟು ಅಂತ ಎಕ್ಸ್ಪೆನ್ಸ್ ಮಾಡ್ತಾ ಹೋಗೋದು ಅಲ್ವಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫೌಂಡೇಶನ್ ಹೇಗಿರಬೇಕು ಮತ್ತು ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಿಲ್ಡಿಂಗ್ ಪ್ಲ್ಯಾನ್, ಸಾಯಿಲ್ ಕಂಡೀಷನ್ ಹೇಗಿರುತ್ತೆ, ಬಿಲ್ಡಿಂಗ್ ಲೋಡು, ಹೈಟ್ ಆಫ್ ದ ಸ್ಟ್ರಕ್ಚರ್ ಆ್ಯಂಡ್ ಈವನ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಅದರೆಲ್ಲದರ ವಿಚಾರವನ್ನು ತಿಳಿಸ್ತೀವಿ ಮಿತ್ರರೇ. ಸ್ವಂತ ಮನೆ ಅನ್ನೋದು ಎಷ್ಟೋ ಜನರಿಗೆ ಜೀವನದ ಒಂದು ಗುರಿಯಾಗಿರುತ್ತೆ. ಅಂಥ ಗುರಿನ ನೀವು ಮುಟ್ಟೋದಕ್ಕೆ ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಅನ್ನೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ನೀವು ಉತ್ತಮ ಕನ್ಸ್ಟ್ರಕ್ಷನ್ ಒಂದಿಗೆ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಸೋ ಪ್ರಯತ್ನದಲ್ಲಿದ್ದರೆ ನಮಗೆ ಕಾಲ್ ಮಾಡಿ ನಿಮ್ಮ ಪ್ಲ್ಯಾನ್ ಬಗ್ಗೆ ಚರ್ಚಿಸಿ. ಧನ್ಯವಾದಗಳು.